ಬೆಂಗಳೂರಿನಲ್ಲಿ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ. ಟಿ ದಾಸರಹಳ್ಳಿ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡಿದಾರಂತೆ. ಅದಕ್ಕೆ ಸಿಗ್ತಾ ಇಲ್ಲ, ನೋ ಸ್ಟಾಕ್. 50 kg ಅಕ್ಕಿಗೆ 1,000 ರೂಪಾಯಿ ಪಡೆದಿದ್ದಾನೆ ನ್ಯಾಯಬೆಲೆ ಅಂಗಡಿ ಮಾಲೀಕ. ಮಾರುದ್ದ ಕ್ಯೂ ಇದ್ದರೂ ಹೆಚ್ಚುವರಿ ಹಣಕ್ಕೆ ಪಡಿತರ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಮೊನ್ನೆ ಜನ BPL ಕಾರ್ಡ್ ಇರೋರು ಅಕ್ಕಿ ತೊಗೊಂಡು ಮಾರಾಟ ಮಾಡಿದ್ರೆ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ಈಗ ನ್ಯಾಯಬೆಲೆ ಅಂಗಡಿಯವ್ರಿಗೆ ಏನು ಮಾಡ್ತೀರಾ? ಲೈಸೆನ್ಸ್ ರದ್ದು ಮಾಡಿ ಅವ್ರಿಗೆ. ಪಾಪ ಅಲ್ಲಿ ಕ್ಯೂ ನಿಂತ್ಕೊಂಡು ಜನ ಹಗಲು ರಾತ್ರಿ ನಿಂತ್ಕೊಂಡು ರೇಷನ್ ಕಾಯ್ತಾ ಇದ್ದರೆ ಇವನು ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ಕೊಂಡಿದ್ದಾನೆ. 50 kg ಒಂದು ಮೂಟೆಗೆ 1,000 ರೂಪಾಯಿ ಅಂತೆ. ಜನ ಏನು ಮಾಡಬೇಕು? ಇವ್ರ ಈ ಥರ ಕದ್ದು ಮಾರ್ಕೊಳ್ಳೋದು, ಜನರಿಗೆ ನೋ ಸ್ಟಾಕ್ ಬೋರ್ಡ್ ಹಾಕೋದು. ಅದನ್ನೇ ನಂಬಿಕೊಂಡು ಅದನ್ನೇ ಕಾಯ್ಕೊಂಡಿರ್ತಕ್ಕಂಥ ಬಡ ಜನತೆ, ವಯೋವೃದ್ಧರು ಅಕ್ಕಿ ಇಲ್ಲದೆ ಪಾಪ ಮನೆಗೆ ವಾಪಸ್ ಹೋಗೋದು. ಇದು ನಮ್ಮ ಆಹಾರ ಇಲಾಖೆಯಲ್ಲಿನ ವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದೆ. ಆ ಡಿಪಾರ್ಟ್ಮೆಂಟಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರಗಳು ನೋಡಿದ್ರೆ ನಿಜಕ್ಕೂ ಕೂಡ ಪರಿಸ್ಥಿತಿ ಹದಗೆಟ್ಟೋಗಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಆಹಾರ ಇಲಾಖೆಯ ಅಧಿಕಾರಿಗಳು ಮತ್ತು ನ್ಯಾಯಬೆಲೆ ಅಂಗಡಿಯವರು ಇವರಿಬ್ಬರೂ ಶಾಮೀಲಾಗಿ ತಿಂದಿದ್ದು. ಈ ಅಕ್ಕಿಯನ್ನು ಸ್ಟಾಕ್ ಇಟ್ಟಾಗ ಹೆಗ್ಗಣಗಳು ಬಂದು ಕೊರ್ಕೊಂಡು ತಿಂತವಲ್ಲ, ಅವಲ್ಲ ನಿಜವಾದ ಹೆಗ್ಗಣ ಇವರು. ಆ ಅಕ್ಕಿಯನ್ನು ತಿಂದು ತೆಗಿತಾ ಇರತಕ್ಕಂಥ ಹೆಗ್ಗಣಗಳು ಆಹಾರ ಇಲಾಖೆಯ ಅಧಿಕಾರಿಗಳು ಮತ್ತು ನ್ಯಾಯಬೆಲೆ ಅಂಗಡಿಯವರು. ಯಾಕೆ ಅಂತಂದರೆ ನ್ಯಾಯಬೆಲೆ ಅಂಗಡಿಯವರು ಲೆಕ್ಕ ಕೊಡಬೇಕು ಆಹಾರ ಇಲಾಖೆಯವರಿಗೆ. ನೋಡಿ, ನೀವು ಇಷ್ಟು ಸ್ಟಾಕ್ ಕೊಟ್ಟಿದ್ದೀರಿ, ನಾವಿಷ್ಟು ಕಾರ್ಡ್ಗಳಿಗೆ ಹಂಚಿಕೆ ಮಾಡಿದ್ದೀವಿ ಅಂತ ಲೆಕ್ಕ ಕೊಡಬೇಕು. ಲೆಕ್ಕ ಕೊಟ್ಟರೆ ಸಿಕ್ಕಾಕೋತಾರೆ. ಹಾಗಾಗಿ ಅವರು ಶಾಮೀಲು. ಇದು ಬೆಂಗಳೂರಿನಂತಹ ರಾಜಧಾನಿಯಲ್ಲೇ ಹೀಗೆ ನಡೀತಾ ಇದೆ ಅಂತಂದರೆ ಗ್ರಾಮೀಣ ಭಾಗದ ಕಥೆ ಏನು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ.